ಕೆಲಸ ಮಾಡ್ಕೊಂಡ್ಬಿಟ್ಟೆ ಸೇವಂತಿ. ನೀನಿಲ್ದೇ ಇದ್ರೆ ನಾನ್ ಬದುಕಿರ್ತೀನ? ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಮಾತು ಕೊಟ್ಟು ಇಂಥ ನಿರ್ಧಾರ ಯಾಕೆ ಮಾಡಿದೆ? ಹಾಳಾದವಳು ನಿದ್ದೆ ಮಾತ್ರ ಯಾಕೆ ತಗೊಳಕ್ ಹೋದ್ಲು? ಏನಾದ್ರೂ ನೆಗದ್ ಬಿದ್ದು ಸತ್ರೆ ನನ್ ಮಗ ಬೇರೆ ಮದ್ವೆ ಆಗ್ತಾನಾ? ಖಂಡಿತ ಸಾಧ್ಯ ಇಲ್ಲ. ಅಶ್ವಿನ್, ಏನೋ ಅವಳು ನಿದ್ದೆ ಮಾತ್ರ ತಗೊಂಡೇ ಬಿಟ್ಲಲ್ಲೋ? ಮತ್ತೆ ನಾವು ಅವಳ ತಲೆಗೆ ನಾಟೋ ಥರ ಅಷ್ಟೆಲ್ಲ ಹೇಳಿದ್ಮೇಲೆ ಸುಮ್ಮನಿರ್ತಾಳ? ಅಲ್ಲ, ತಗೊಂಡ್ಲು. ಒಂದ್ 10 ಮಾತ್ರೆ ಜಾಸ್ತಿ ತಗೊಂಡ್ ಗೊಟ್ಟಕ್ಕಂದಿದ್ರೆ ನನ್ ಮನ್ಸಿಗೆ ನೆಮ್ಮದಿನ ಅದು ಸಿಕ್ಕಿರೋದು. ನೋ 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 ಸೇವಂತಿ ಅಷ್ಟು ಈಸಿಯಾಗಿ ಸಾಯ್ಬಾರ್ದು. ನರಳಿ ಸಾಯ್ಬೇಕವಳು. ನನಗೆ ಅಷ್ಟೆಲ್ಲ ಕಾಯೋ ಪೇಷನ್ಸ್ ಇಲ್ಲ. ನಾನೇ ಹೋಗೊಂದ್ 10 ಮಾತ್ರೆ ಅವಳು ಬಾಯಲ್ಲಿ ದುರ್ಕಿ ನೀರ್ ಕುಡ್ಸೋಣ ಅಂತ ಅನಿಸ್ತಿದೆ. ಹಂಗೇನಾದ್ರೂ ಮಾಡ್ಗಿಡ್ಬಿಟ್ಯಾ? ಚಿನ್ನದ ಮೊಟ್ಟೆ ಇಡೋ ಕೋಳಿ ಅದು. ನಾವೇ ಅದ್ರ ಕತ್ ಕುಯ್ದ್ಬಿಟ್ರೆ ನಮ್ಗೆ ಲಾಸ್ ಅಲ್ವಾ? ಚಿನ್ನದ ಮೊಟ್ಟೆನಾ? ಈ ಮನೆ ಯಾರ ಹೆಸರಲ್ಲಿದೆ? ಅಕ್ಕನ ಹೆಸರಲ್ಲಿ. ಮತ್ತೆ ಅವಳು ನನ್ನ ಹೆಸರಿಗೆ ಮಾಡ್ಕೊಡೋಕ್ಕಿಂತ ಮುಂಚೆ ಸತ್ತೋದ್ರೆ ನನ್ಗೆ ಅಲ್ವಾ ನಷ್ಟ ಆಗೋದು? ಓ, ನಾನು ಇವೇನಲ್ಲಿ ಯೋಚನೆ ಮಾಡ್ಲಿಲ್ಲ ಅಶ್ವಿನ್. ಪೂಜಾ, ಅರ್ಜುನ್ ಅಣ್ಣನ ಹೆಸರು ಹಾಳಾಗೋದಕ್ಕೆ ನಾನು ಏನೇನು ಪ್ರಯತ್ನ ಪಡ್ತೀನಿ ನಿನಗೆ ಗೊತ್ತಾ? ಅವನ ಹೆಸರು ಹಾಳಾಗಬೇಕು, ಈ ಸೇವಂತಿ ಕೋಪಿಸ್ಕೊಂಡು ಈ ಮನೆ ಬಿಟ್ಟು ಹೋಗ್ಬೇಕು, ಅವಳ ಹೆಸರಲ್ಲಿರೋ ಈ ಮನೆ ನನ್ನ ಹೆಸ್ರಿಗಾಗಬೇಕು. ಇದೆಲ್ಲ ಆದ್ಮೇಲೆ ನೋಡು, 10 ಅಲ್ಲ 50 ಮಾತ್ರ ನೀನು ತಗೊಂಡೋಗೋ ಬೈಗ್ ಹಾಕೋ, ನನ್ಗೇನು ಪ್ರಾಬ್ಲಮ್ ಇಲ್ಲ. ಅಶ್ವಿನ್, ನೀ ಎಷ್ಟು ಇನ್ನೋಸೆಂಟ್ ಇದ್ಯೋ? ಈ ರೇಂಜಿಗೆ ಯಾವಾಗ್ಲೂ ಹಾಳದೆ? ಯಾವಾಗ ಇವರೆಲ್ಲ ನನ್ನ ಕೇರ ಫುಟ್ಪಾತ್ ಮಾಡಿ ನನ್ನ ಮಗುನ ಸ್ಮಶಾನಕ್ಕೆ ದಾರಿ ತೋರಿಸ್ಬಿಟ್ರೋ ಅವತ್ತೇ ನನ್ನ ಇನ್ನೋಸೆನ್ಸ್ ಎಲ್ಲ ಎಕ್ಕುಟ್ಟೋಯ್ತು. ಪೂಜಾ, ನಾವು ನಮಗೋಸ್ಕರ ಬದುಕಬೇಕು, ಯಾರ ಬಗ್ಗೆನೂ ತಲೆನೇ ಕೆಡ್ಸ್ಕೋಬಾರ್ದು. ಪೂಜಾ, ನಾವು ಸ್ವಾರ್ಥಿಗಳಾಗಿರ್ಬೇಕು, ನಾವು ನಮಗೋಸ್ಕರ ಬದುಕಬೇಕು, ನಾವು ಈ ಶತ್ರುಗಳ ಮುಂದೆ ರಾಜರಂಗ್ ಬದುಕಬೇಕು. ಇವಾಗಂತೂ ನನ್ಗೆ ಯಾರ ಮೇಲೂ ಕರುಣೆನೇ ಇಲ್ಲ ಅನ್ಸುತ್ತೆ. ಈ ಮನೆಯಲ್ಲಿ ಸದ್ಯದಲ್ಲೇ ಜಗಳಗಳಾಗುತ್ತೆ, ಸಾವು ನೋವುಗಳಾಗುತ್ತೆ. ಹಾಲಂತ ಮನಸ್ಸು ವಿಷ ಆಗ್ತಿದೆಯೋ ತಮ್ಮ, ವಿಷ ಆಗ್ತಿದೆ. ಗಾಜಿನ ಗೊಂಬೆ ಅದು, ಒಂದ್ಸಲ ಕೈ ಜಾರಿ ಬಿದ್ದು ಹೊಡೆದೋದ್ರೆ ಚೂರ್ ಚೂರ್ ಆಗುತ್ತೆ. ಮತ್ತೆಂದೂ ಒಂದಾಗೋದಕ್ಕೆ ಸಾಧ್ಯ ಇಲ್ಲ. ಜೋಪಾನ. ಯಾಕೆ ಇಷ್ಟು ಸರಿ ಫೋನ್ ಮಾಡ್ತಾ ಇದ್ದಾನೆ? ಸಿಗಾಕೊಂಡ್ರೆ ತರಮ್ದೆಟ್ ಬೀಳುತ್ತೆ. ಈ ಸೇವಂತಿ ಹಠದಿಂದ ಇನ್ನೂ ಈ ಮನೇಲಿ ಏನೇನು ಅನಾಹುತ ಆಗುತ್ತೋ ಏನೋ. ಏನೋ ಅಪ್ಪ, ದೇವ್ರ ದೊಡ್ಡವನು, ನಮ್ ಸೇವಂತಿ ಪ್ರಾಣ ಉಳಿತು. ಅಮ್ಮ, ಸೇವಂತಿ ಪ್ರಾಣ ಉಳಿದಿದ್ದು ದೇವ್ರ ದಯೆಯಿಂದ ಅಲ್ಲ, ನನ್ ದಯೆಯಿಂದ. ಸೇವಂತಿ ನಿನ್ ರೂಮ್ಗೆ ಹೋಗಿ ಬಾಗ್ಲಾಕೊಂಡಿದ್ದನ್ನ ನಾನ್ ನೋಡಿ ನೀನ್ ಹೇಳಿದಿಕ್ಕೆ ನಿಮ್ಗ್ ಗೊತ್ತಾಗಿದ್ದು. ಇಲ್ಲ ಅಂದಿದ್ರೆ ಅವಳು ಶಿವನ್ ಪಾದ ಸೇರ್ಕೊಂಡಿರೋಳು. ಹಾಗಂತ ನಾವು 3 ಹೊತ್ತು ಸೇವಂತಿನ ಕಾಯ್ಕೊಂಡು ಕೂತ್ಕೊಳ್ಳಕ್ಕಾಗತ್ತಾ? ಸಾಯ್ತೀನಿ ಅಂತ ನಿರ್ಧಾರ ಮಾಡಿದವ್ರನ್ನ ತಡೆಯೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ. ಅರ್ಜುನ, ಮತ್ತೆ ಅವಳೇನಾದ್ರೂ ಪ್ರಾಣಕ್ಕೆ ತೊಂದರೆ ಮಾಡ್ಕೊಂಡ್ರೆ ಏನೋ ಮಾಡೋದು? ಅದು ಮಾತ್ರ ಸಾಧ್ಯ ಇಲ್ಲ ಅಜ್ಜಿ, ನಾನು ಅದಕ್ಕೆ ಅವಕಾಶ ಮಾಡ್ಕೊಡೋದಿಲ್ಲ. ಅರ್ಜುನ್, ಅವಳು ತುಂಬಾ ಹಟ್ಮಾರಿ ಕಣೋ. ನೀನ್ ಅವಳ ಬೇಡಿಕೆ ಈಡೇಸೋರ್ಗೂ ಅವಳು ಸುಮ್ನೆ ಇರೋದಿಲ್ಲ. ಹಾಗಂತ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕು ಅಂತ ಹೇಳ್ತೀರಾ? ನನ್ನನ್ ಕೇಳಿದ್ರೆ ನಿನಗೆ ಅದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಅನ್ಸ. ಏಯ್, ಬಾಯಿ ಮುಚ್ಕೊಂಡು ಸುಮ್ನೆ ಕೂತ್ಕೊಳ್ಳೆ. ಅಮ್ಮ, ನೀನ್ ನನ್ ಬಾಯಿ ಮುಚ್ಚಿಸ್ಬೋದು, ಆದ್ರೆ ಸೇವಂತಿ ಶಾಶ್ವತವಾಗಿ ಬಾಯಿ ಮುಚ್ಕೊಂಡ್ ಬಿಡ್ತಾಳೆ. ಏನ್ ಕರ್ಮನಪ್ಪ ಇದು? ಅವಳು ಬಾಳಿಗೆ ಅವಳೇ ಬೆಂಕಿ ಹಾಕೋತಿದ್ದಾಳೆ. ಅರ್ಜುನ, ನಾವಿದಕ್ಕೇನಾದ್ರೂ ಪರಿಹಾರ ಕಂಡುಹಿಡಿಯಲೇಬೇಕು.
ಇಲ್ಲಾಂದ್ರೆ ಈ ಮನೇಲಿ ಒಂದು ದೊಡ್ಡ ಅನಾಹುತ ನಡೀತೆ ಕಣೋ. ಆ ಬುಡ್ಬುಡ್ಕಿ ಅವನು ಹೇಳಿದ ಮಾತು ಸತ್ಯ ಆಗುತ್ತೆ, ಸತ್ಯ ಆಗುತ್ತೆ. ಏನಾದ್ರೂ ಒಂದು ಪರಿಹಾರ ಕಂಡುಹಿಡಿಯಲೇಬೇಕು. ಇವನೊಬ್ಬ. ಒಂದ್ ನಿಮಿಷ ಬಂದೆ. ಅತ್ತೆ, ಸೇವಂತಿ, ಏನಿದೆಲ್ಲ? ನೀನ್ ನನ್ಗೆ ಹೇಳಿದ್ದೇನು, ಮಾಡ್ತಾ ಇರೋದೇನು? ನೀನ್ ನನ್ ಮಗನ್ಗೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆದ್ರೆ ನೀನು ನಿದ್ದೆ ಮಾತ್ರ ತಗೊಂಡಿದ್ಯಲ್ಲ. ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗೋಗಿದ್ರೆ ನನ್ ಮಗನ್ ಮದುವೆ ಯಾರು ಮಾಡಿಸ್ತಾ ಇದ್ರು ಸೇವಂತಿ? ಅತ್ತೆ, ಅದು ಮಾತಾಡ್ಬೇಡ ನೀನು, ಮಾತಾಡ್ಬೇಡ ಸೇವಂತಿ ನೀನು. ಸೇವಂತಿ, ನಿನ್ಗೆ ನನ್ ಮಗ ಉದ್ಧಾರ ಆಗೋದು ಇಷ್ಟ ಇಲ್ಲ, ಅವ್ನ ವಂಶ ಬೆಳೆಯೋದು ನಿನ್ಗೆ ಇಷ್ಟ ಇಲ್ಲ, ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ಯಾ ನೀನು? ಅಕ್ಕ 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 ಎಚ್ಚರ ಆಯ್ತಾ? ನಿಧಾನ. ಅಕ್ಕ, ಆದ್ರೂ ನೀವು ಸೂಪರ್ ಅಕ್ಕ. ಸಾಯೋ ನಾಟಕ ಆಡಿ ಭಾವನ್ ಬಗೆಸ್ಬಿಟ್ರಿ ಅಲ್ಲ ಅಕ್ಕ. ನಿಮ್ಗೆ ಗೊತ್ತಾ, ನೀವ್ ಆಡಿರೋ ನಾಟಕದಿಂದ ಭಾವಂಗೆ ನೀವೇಲ್ ಭಯ ಬಂದ್ಬಿಟ್ಟಿದೆ. ಏನು ನಾಟಕನಾ? ಹ್ಞೂ ಅತ್ತೆ, ಮತ್ತಿನ್ನೇನು? ಇಲ್ದಿದ್ರೆ ಭಾವ ಅಷ್ಟು ಸುಲಭವಾಗಿ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಹಾಕೋದಕ್ಕೆ ಒಪ್ಕೊಂಡ್ಬಿಡ್ತಿದ್ರಾ? ನಾನ್ ಮಾಡಿದ್ದು ನಾಟಕ ಅಲ್ಲ ಪೂಜಾ, ನಿಜವಾಗ್ಲೂ ಸಾಯಕ್ ಹೊರಟಿದ್ದೆ. ಏನು? ಹೌದು ಪೂಜಾ, ಡೈವರ್ಸ್ ಪೇಪರ್ಸ್ಗೆ ಸೈನ್ ಹಾಕ್ಲಿಲ್ಲ ಅಂತಂದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತಂದೆ. ಅದಕ್ಕೆ ಅವ್ರು ಕರಗ್ಲಿಲ್ಲ, ಊಟ ಬಿಡ್ತೀನಿ ಅಂತ ಹೆದರ್ಸ್ದೆ. ಅದಕ್ಕೂ ಬಗ್ಲಿಲ್ಲ. ನನಗಿದನ್ನ ಬಿಟ್ಟು ಬೇರೆ ದಾರಿ ಕಾಣಲಿಲ್ಲ. ಕಡೆ ಪಕ್ಷ ನಾನು ಸತ್ ಮೇಲಾದ್ರೂ ಅವ್ರು ಇನ್ನೊಂದು ಮದ್ವೆ ಆಗ್ತಾರಲ್ಲ ಅಂತ ಸಾಯೋಕೆ ಅಂತ ಹೊರಟೆ. ಅಯ್ಯೋ ಹೌದಾ? ನಾನೇನೋ ನೀವು ನಾಟಕ ಆಡ್ತಿದ್ರ ಅನ್ಕೊಂಡೆ. ಏ ಸೇವಂತಿ, ಬುದ್ಧಿ ಇದೆಯಾ ನಿನ್ಗೆ? ನೀನ್ ಸತ್ತಿದ್ರೆ ನನ್ ಮಗ ಇನ್ನೊಂದ್ ಮದ್ವೆ ಆಗ್ತಿದ ಅಂತ ಅನ್ಕೊಂಡಿದ್ಯಾ? ಸೇವಂತಿ, ನನ್ ಮಗ ನಿನ್ನ ತುಂಬಾ ಪ್ರೀತಿಸ್ತಾನೆ. ಅವ್ನ್ ಖಂಡಿತವಾಗ್ಲೂ ಇನ್ನೊಂದ್ ಮದ್ವೆ ಆಗ್ತಾ ಇರ್ಲಿಲ್ಲ. ದೇವದಾಸ್ ತರ ಬೀದಿ ಬೀದಿ ಅಲಿತಿದ್ದ, ಇಲ್ಲ ಯಾವ್ದಾದ್ರೂ ಮಠಕ್ಕೆ ಹೋಗಿ ಸೇರ್ಕೋತಿದ್ದ. ಅವ್ನ್ ಬಗ್ಗೆ ಗೊತ್ತಿದ್ರು ಹೀಗೆಲ್ಲ ಮಾಡಿದ್ಯಲ್ಲ ನೀನು. ದಯವಿಟ್ಟು ಕ್ಷಮಿಸಿ ಅತ್ತೆ, ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಮಾಡೋದೆಲ್ಲ ಮಾಡಿ ಈಗ ಸಾರಿ ಕೇಳಿದ್ರೆ ಏನ್ ಪ್ರಯೋಜನ? ಅಬ್ಬಬ್ಬಾ, ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗೋಗಿದ್ರೆ ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ. ಅಲ್ಲ ಸೇವಂತಿ, ಪಾಪ ಆ ಮೀರಾ ಹೆಸರು ಊರ್ ತುಂಬಾ ಹಾಳಾಗೋಗಿದೆ. ನಿನ್ಗೇನಾದ್ರೂ ಆಗೋಗಿದ್ರೆ ಅವಳನ್ನ ಯಾರ್ ಮದ್ವೆ ಆಗ್ತಿದ್ರು? ನೋಡು ಸೇವಂತಿ, ನನ್ ಮಗನ್ಗೂ ಮೀರಾಗೂ ಮದ್ವೆ ಮಾಡ್ಸೋದು ನಿನ್ ಜವಾಬ್ದಾರಿ. ಅವ್ರಿಬ್ರಿಗೂ ಮದ್ವೆ ಆಗೋವರ್ಗೂ ನೀನ್ ಎಲ್ಲೂ ಹೋಗೋ ಹಾಗಿಲ್ಲ, ಏನು ಮಾಡ್ಕೊಳ್ಳೋ ಹಾಗೂ ಇಲ್ಲ. ಆಮೇಲೆ ನಿನ್ನಿಷ್ಟ. ಅಳು, ಇನ್ನು ಚೆನ್ನಾಗಳು.